Praise the Lord. Hi everyone. Welcome back to this next session on straight lines. Dear students, in the previous session, we have seen the various forms of equations of straight lines. ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಇದು ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಒಂದು ಡಿರೈವೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ನೋಡ್ತೀವಿ. ಸೊ ಡಿರೈವೇಷನ್ ಯಾವುದು ಅಂತಂದರೆ ಇಟ್ಸ್ ಜಸ್ಟ್ ಸಿಂಪಲ್ ಒನ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಎರಡು ಲೈನ್ಸ್ ಇದ್ದಾವೆ ಅಂತಂದರೆ ವಿ ವಿಲ್ ಫೈಂಡ್ ಔಟ್ ದಿ ಡಿರೈವೇಷನ್ ಟು ಫೈಂಡ್ ಔಟ್ ದಿ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸರಿನಾ? ಸೊ ಇದು ಯೂಶಲಿ 5 ಮಾರ್ಕ್ ಕ್ವೆಶನ್ಸ್ ಆಗಿರುತ್ತೆ. 5 ಮಾರ್ಕ್ ಕ್ವೆಶನ್ನ ಹೇಗಿರುತ್ತೆ ಅಂತ ಫಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಯೂಶಲಿ ಕ್ವೆಶ್ಚನ್ ಈ ಥರ ಇರುತ್ತೆ, ಏನಂತ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ having slopes m1 and m2 and hence find the acute angle between the lines x plus y minus 6 equals 0 and x plus y minus 5 equals 0. ನೋಡಿದ್ರೆ ಗೊತ್ತಾಗುತ್ತೆ ಒಂದು ಪ್ರಾಬ್ಲಮ್ ಇದೆ, ಒಂದು ಡಿರೈವೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ ಇದೆ. ಓಕೆ, ಫಸ್ಟು ನಾವು ಡಿರೈವೇಷನ್ ನೋಡಿ ಆಮೇಲೆ ಅದರ ಬೇಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ರೈಟ್ ಇಸ್ ಲೆಟ್ ಅಸ್ ಕನ್ಸಿಡರ್ ಟೂ ಲೈನ್ಸ್ whose slopes is m1 and m2. ಓಕೆ, ನೀವು ಒಂದು ನೋಟಿಸ್ ಮಾಡಬೇಕು, ಏನಂತ, ಈಸ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಓಕೆ, ನಿಮ್ಗೊಂದು ಸ್ಟೇಟ್ಮೆಂಟ್ ಹೇಳಿರ್ತೀನಿ, ಫಸ್ಟೇ ನೆನ್ಪಿಟ್ಕೊಳ್ಳಿ. ಸೊ ಏನದು ಅಂತಂದರೆ, ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಈಗ ಎರಡು ಲೈನ್ ಹೀಗೇಗೋ ಇಂಟರ್ಸೆಕ್ಟ್ ಆಗಿದೆ ಅಂತ ತಗೊಳ್ಳೋಣ. ಸೊ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ವಿ ಗೆಟ್ two pairs of vertically opposite angles. ಸೊ ಎರಡು ಪೇರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಸಿಗುತ್ತೆ. ಒಂದು ಯಾವುದು, ಇವೆರಡು ಸೇರಿ ಒಂದು ವರ್ಟಿಕಲಿ ಆಪೋಸಿಟ್ ಪೇರ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಇವೆರಡು. ನೆಕ್ಸ್ಟು ಇವೆರಡು, ಅರ್ಥ ಆಗ್ತಿದೆ. ವಿ ನೋ ಯು ಹ್ಯಾವ್ 4 angles, 1 2 3 and 4. Out of this is one pair of vertically opposite angles and this is one pair of vertically opposite angles. ಮತ್ತು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೀವು ಹೈಸ್ಕೂಲಲ್ಲಿ ನೋಡಿದ್ದೀರಾ, ಏನಂತಂದರೆ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ದೆನ್ ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಕರೆಕ್ಟ್ ಅಲ್ವಾ? ಸೊ ಈ ಒಂದು ಬೇಸ್ ಮೇಲೆ ಲೆಟ್ಸ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಡಿರೈವೇಷನ್ ಪ್ರೂಫ್. ಸೊ ಫಸ್ಟ್ ನಾವೇನು ಮಾಡೋಣ, ಡಯಾಗ್ರಾಮ್ ಬರೆಯೋಣ. ಐ ಹವ್ ಟೇಕನ್ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್, ದೇ ಇಂಟರ್ಸೆಕ್ಟ್ ಟುಗೆದರ್ ಅಟ್ ಆರಿಜಿನ್. ಅದು ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಾವು ಲೆಟ್ ಮೀ ಕನ್ಸಿಡರ್ ಒನ್ ಲೈನ್. ಫಸ್ಟು ಒಂದು ಲೈನ್ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮೀ ಟೇಕ್ ದಿಸ್ ಲೈನ್ ಆ್ಯಸ್ L1. ಓಕೆ, ಸೊ ಐವ್ ಕನ್ಸಿಡರ್ಡ್ ಅ ಲೈನ್ L1 ಆ್ಯಂಡ್ ಲೆಟ್ ಮೀ ಸೇ, ನಾನೇನು ಅಂದ್ಕೊಡೋಣ, ದಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದಿಸ್ ಲೈನ್ ಈಸ್ alpha 1. Okay, so definitely the slope of this line L1 would be m1. So m1 ನಾವು ಯೂಶಲಿ tan of alpha 1 ಅಂತ ತಗೊಳ್ತೀವಿ. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ ಇನ್ನೊಂದು ಲೈನ್ ಕನ್ಸಿಡರ್ ಮಾಡೋಣ, ದಿ L2. ಸೊ ವಾಟ್ ಐ ವಿಲ್ ಡೂ ಇಟ್ ಇಸ್, ಇನ್ನೊಂದು ಲೈನ್ ತಗೊಳ್ತೀನಿ, ಪರ್ಪೆಂಡಿಕ್ಯುಲರ್ ತಗೊಳ್ಬೇಡಿ, ಸ್ವಲ್ಪ ಡಿಫ್ರೆನ್ಸ್ ತಗೊಳ್ಳಿ. ಓಕೆ, ಸೊ ಲೆಟ್ ಮೀ ಟೇಕ್ ಅನದರ್ ಲೈನ್ L2. ಓಕೆ, ಸೊ ದಿಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ anti-clockwise direction alwa, let me take it as alpha 2. Okay, first line alpha 1 making an angle, first line L1 making an angle alpha 1, the other line L2 making an angle alpha 2. Okay, ಈಗ ನಮಗೆ ಆಸ್ ಐ ಟೋಲ್ಡ್ ಯು 2 pair of vertically opposite angles ಸಿಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ these two angles would be equal. ಕರೆಕ್ಟ್ ಅಲ್ವಾ? ಆ್ಯಂಡ್ ದಿಸ್ ಈಸ್ ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ನಮಗೆ ಬೇಕಾಗಿರೋದು ದಿಸ್ ಆ್ಯಂಗಲ್. ಓಕೆ, ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ನಮ್ಗೆ ಇನ್ನೊಂದೇನು ನೋಡಬೇಕು ಅಂತಂದರೆ, ದೆರ್ ಇಸ್ ಅನದರ್ ಆ್ಯಂಗಲ್ ಇಯರ್. ಇಲ್ಲಿ ಇನ್ನೊಂದು ಆ್ಯಂಗಲ್ ಇದೆ, ಇದು ದಿಸ್ ಈಸ್ ಆ್ಯಕ್ಚುಲಿ ದ ಅಬ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಈಸ್ ದಿ ಅಬ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ನಾವು ಆ್ಯಕ್ಚುಲಿ ಇದನ್ನು ಫೈಂಡ್ ಔಟ್ ಮಾಡ್ತೀವಿ, ಬಟ್ ವಿ ಮೇನ್ಲಿ ನೀಡ್ ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಓಕೆನಾ? ಯೂಶಲಿ ನೆನ್ಪಿಟ್ಕೊಳ್ಳಿ, ದ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ನಾವೇನು ತಗೊಳ್ಳೋಣ, ನಮ್ಮ ರೆಫರೆನ್ಸ್ಗೆ ಟೀಟಾ ಅಂತ ತಗೊಳ್ಳೋಣ. ಆ್ಯಂಡ್ ದಿ ಅಬ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಲೆಟ್ ಮೀ ಟೇಕ್ ಇಟ್ ಆ್ಯಸ್ ಪೈ. ಗೊತ್ತಾಗ್ತಿದೆಯಾ? ದಿ ಆ್ಯಂಗಲ್ ಬಿಟ್ವೀನ್, ನಾನು ಆಗಲೇ ಹೇಳಿದ್ದೀನಿ, ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ವಿ ಹ್ಯಾವ್ 2 pairs ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ಒಂದು ಅಕ್ಯೂಟ್ ಆ್ಯಂಗಲ್ನ ಟೀಟಾ ಅಂತ ತಗೊಳ್ತಾ ಇದ್ದೀನಿ, ನೆಕ್ಸ್ಟು ಅಬ್ಟ್ಯೂಸ್ ಆ್ಯಂಗಲ್ನ ಪೈ ಅಂತ ತಗೊಳ್ತಾ ಇದ್ದೀನಿ. ಓಕೆನಾ? ಸೊ ಲೆಟ್ಸ್ ಪ್ರೊಸೀಡ್. ಸೊ ಇಷ್ಟೊತ್ತು ನಾನು ಡಯಾಗ್ರಾಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಇಷ್ಟೊತ್ತು ಡಯಾಗ್ರಾಮಲ್ಲಿ ಏನು ಮಾಡಿದ್ನೋ ಅದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಬರೀತೀನಿ. ಜಸ್ಟ್ ನೋಟಿಸ್ ದಿಸ್. ಸೊ ವಾಟ್ ಹ್ಯಾವ್ ರಿಟನ್ ನೋಡಿ, ಕನ್ಸಿಡರ್ ಟೂ ಲೈನ್ಸ್ L1 and L2 whose angle of inclinations are alpha 1 and alpha 2 with positive x-axis
respectively. So angle of inclination ಇರೋದ್ರಿಂದ therefore I can write the slope of first line m1 ಅಂತ ತಗೊಳ್ತೀನಿ. That is nothing but tan of the angle made by that, it is alpha 1. Correct? Take it as equation 1. We know m is equal to tan theta. Slope of a line na tan theta ಅಂತ ತಗೊಳ್ತೀವಿ ತಾನೆ. So ಫಸ್ಟ್ ಲೈನ್ನ ಸ್ಲೋಪ್ನ m2 ಅಂತ ತಗೊಳ್ಳೋಣ. ಫಸ್ಟ್ m1 ಅಂತ. ಸಿಮಿಲರ್ಲಿ ಸ್ಲೋಪ್ ಆಫ್ ದಿ ಲೈನ್ ಇಸ್ m2. ದಿಸ್ ವಿಲ್ ಬಿ ನಥಿಂಗ್ ಬಟ್ ಟ್ಯಾನ್ ಆಫ್ theta 2. ಗೊತ್ತಾಗ್ತಿದೆಯಾ? ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 2. ಓಕೆ, ನೆಕ್ಸ್ಟ್ ಫರ್ದರ್ ಪ್ರೊಸೀಡಿಂಗ್, ವಿ ನೋ ದಟ್ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್, ನಾನು ಆಲ್ರೆಡಿ ಹೇಳಿದಾಗೆ when two lines intersect each other, they make two pairs of vertically opposite angles. ನಾನು ಹೇಳಿದೆ ಯಾವ್ದು ಎರಡು ಪೇರು ಅಂತ. such that ಇಲ್ಲೊಂದು ಕಂಡೀಷನ್ ಇದೆ, ಏನಂತ, the sum of any two adjacent angles is 180 ಡಿಗ್ರೀಸ್. ನೀವು ಇಲ್ಲಿ ನೋಡ್ತೀರಿ, ಅಂದರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ಇರುತ್ತೆ. ಸೊ ಯಾವುದಾದ್ರೂ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್, ಇಲ್ಲಿ ಟೀಟಾ ಮತ್ತು ಪೈನ ನಾವು ಯೂಶಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ದ ಸಮ್ ಆಫ್ ಎನಿ ಟು ಅಡ್ಜಸೆಂಟ್ ಆ್ಯಂಗಲ್ಸ್, ಇವೆರಡೇ ತೊಗೊಳ್ಬೇಕು ಅಂತಿಲ್ಲ, ಇವೆರಡು ತೊಗೊಳ್ಬೋದು ಅಥವಾ ಇವೆರಡು ತೊಗೊಳ್ಬೋದು ಅಥವಾ ಇವೆರಡು ತೊಗೊಳ್ಬೋದು. ಇಫ್ ಯು ಟೇಕ್ ದ ಸಮ್ ಆಫ್ ಎನಿ ಟು ಅಡ್ಜಸೆಂಟ್ ಆ್ಯಂಗಲ್ಸ್, ದೆನ್ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಈಕ್ವಲ್ ಟು 180 ಡಿಗ್ರೀಸ್. ಓಕೆ, ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಜಸ್ಟ್ ರಿಮೆಂಬರ್ ವಾಟ್ ಯು ಲರ್ನ್ಡ್ ಇನ್ 10th ಸ್ಟ್ಯಾಂಡರ್ಡ್ ಆರ್ ಅದಕ್ಕಿಂತ ಮುಂಚೆ. ಸೊ ನಾವು ಏನು ನೋಡಿದ್ದೀವಿ ಅಂದರೆ, ಒಂದು ಹಾರಿಜಾಂಟಲ್ ಲೈನಲ್ಲಿ ಒಂದು ಟ್ರಾನ್ಸ್ವರ್ಸಲ್ ನಿಂತ್ಕೊಂಡ್ರೆ, ಓಕೆ, ಇಫ್ ಐ ಕನ್ಸಿಡರ್ ಅ ಲೈನ್, ಓಕೆ, ವಿಚ್ ಇಸ್ ಸ್ಟಾರ್ಟಿಂಗ್ ದಿಸ್ ವೇ, ಡೆಫಿನೆಟ್ಲಿ ದಿಸ್ ಆ್ಯಂಗಲ್ ಮತ್ತು ದಿಸ್ ಆ್ಯಂಗಲ್ ಎರಡು ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರೀಸ್ ಬರಲೇಬೇಕು. ಡೆಫಿನೆಟ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಅಕ್ಯೂಟ್ ಆ್ಯಂಗಲ್, ಇದು ಅಬ್ಟ್ಯೂಸ್ ಆ್ಯಂಗಲ್. ಕರೆಕ್ಟಾ? ಸೊ ಯಾಕೆಂದರೆ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಆಫ್ ದಿ ದಿಸ್ ಲೈನ್ ಮೇಡ್ ಬೈ ದಿಸ್ ಲೈನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಲೈನ್. ಇದನ್ನೇ ನಾನು ಹೇಳ್ತಿರೋದು, ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ದೇ ಮೇಕ್ two pairs of vertically opposite angles such that the sum of two adjacent angles is 180 degrees. ಓಕೆನಾ? ಸೊ ಇಲ್ಲಿಂದ ವಿ ಫರ್ದರ್ ಕಂಟಿನ್ಯೂ. ಸೊ ಏನು ಕನ್ಸಿಡರ್ ಮಾಡ್ತೀನಿ, ಲೆಟ್ ಥೀಟಾ ಆ್ಯಂಡ್ ಪೈ ಬಿ ದಿ ಅಡ್ಜಸೆಂಟ್ ಆ್ಯಂಗಲ್ಸ್ ಬಿಟ್ವೀನ್ ದ ಲೈನ್ಸ್ L1 ಆ್ಯಂಡ್ L2. ನಾವು ಆಲ್ರೆಡಿ ಇಲ್ಲಿ ನೋಡಿದ್ದೀವಿ, ಟೀಟಾ ಮತ್ತು ಪೈನ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ತಗೊಳ್ತೀವಿ. ಈಗ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಈಗ ಹಿಂದೆ ಹೇಳಿದ ಸ್ಟೇಟ್ಮೆಂಟ್ ಪ್ರಕಾರ ವಾಟ್ ಐ ಕ್ಯಾನ್ ಸೇ, ಡೆಫಿನೆಟ್ಲಿ ದಟ್ ಈಸ್ I can say angle theta plus angle pi is equal to 180 degrees. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ, ನಾವು ಟೀಟಾನ ಅಕ್ಯೂಟ್ ಆ್ಯಂಗಲ್ ನೋಡಿದ್ರೆ ಗೊತ್ತಾಗುತ್ತೆ, ಟೀಟಾ ಅಕ್ಯೂಟ್ ಆ್ಯಂಗಲ್ ಇರೋದ್ರಿಂದ. ಸೊ ಐ ಕ್ಯಾನ್ ಟೇಕ್ ಪೈ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 180 ಡಿಗ್ರಿ ಮೈನಸ್ ಟೀಟಾ. ಕರೆಕ್ಟಾ? ಇಫ್ ಯಾವುದು ಅಕ್ಯೂಟ್ ಇರುತ್ತೋ ಅಬ್ಟ್ಯೂಸ್ ವಿಲ್ ಬಿ 180 ಮೈನಸ್ ಟೀಟಾ. ಕರೆಕ್ಟ್ ಅಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈಗ ಹೇಳೋ ಪಾಯಿಂಟೇ ತುಂಬ ಇಂಪಾರ್ಟೆಂಟು. ನಮಗೆ ಅಕ್ಯೂಟ್ ಆ್ಯಂಗಲ್ ಟೀಟಾ ಬೇಕು. ಆ್ಯಕ್ಚುಲಿ ಟೀಟಾ ಮೆಷರ್ ಮಾಡೋದು ಯಾವತ್ತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ತಾನೆ, ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ನಾವು ಫೈಂಡ್ ಔಟ್ ಮಾಡಬೇಕು. ಆದರೆ ಈ ಟೀಟಾ ಬೇಕು, ಈ ಆ್ಯಂಗಲ್ ನಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ, ಆದರೂ ಸಿಗುತ್ತೆ ಇಂಡೈರೆಕ್ಟಾಗಿ. ಹೇಗೆ ಅಂತಂದರೆ, ದಿಸ್ ಈಸ್ ದಿ ಆ್ಯಂಗಲ್ ಆಲ್ಫಾ 2. ಈ ಆ್ಯಂಗಲಲ್ಲಿ ಅರ್ಥ ಆಯ್ತಾ, ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲಲ್ಲಿ ಇಫ್ ಐ ಟೇಕ್ ಅವೇ ದಿಸ್ ಮಚ್ ಆ್ಯಂಗಲ್, ದಟ್ ವಿಲ್ ಬಿ ಮೈ ವ್ಯಾಲ್ಯೂ ಆಫ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ದಿ ಆ್ಯಂಗಲ್, ಇದು ಇಷ್ಟು ಆ್ಯಂಗಲ್ ಇದೆ, ಈ ಆ್ಯಂಗಲಲ್ಲಿ ಇಷ್ಟು ಆ್ಯಂಗಲ್ ತೆಗೆದು ಹಾಕಿದ್ರೆ ಐ ವಿಲ್ ಗೆಟ್ ದ ರಿಕ್ವೈರ್ಡ್ ಆ್ಯಂಗಲ್ ಟೀಟಾ. ಸೊ ಈ ಆ್ಯಂಗಲ್ ಅಂದರೆ ಏನು, ದಿಸ್ ಆ್ಯಂಗಲ್ ಇಸ್ ಆಲ್ಫಾ 2 ಆ್ಯಂಡ್ ದಿಸ್ ಆ್ಯಂಗಲ್ ಇಸ್ ಆಲ್ಫಾ 1. ಗೊತ್ತಾಗ್ತಿದೆಯಾ? ಸೊ ದೇರ್ ಫಾರ್ ಟೀಟಾ ವಿಲ್ ಬಿ ನಥಿಂಗ್ ಬಟ್ ಆಲ್ಫಾ 2 ಮೈನಸ್ ಆಲ್ಫಾ 1. ಈ ಒಂದು ಕಂಡೀಷನ್ ನೀವು ಅರ್ಥ ಮಾಡಿಕೊಂಡ್ರೆ ಈ ಡೆರಿವೇಷನ್ ನೀಟಾಗಿ ಯಾವುದೇ ಡೌಟ್ಸ್ ಇಲ್ಲದೆ ಅರ್ಥ ಮಾಡ್ಕೊಳ್ತೀವಿ. ಓಕೆ, ಐ ರಿಪೀಟ್, ದ ವ್ಯಾಲ್ಯೂ ಟೀಟಾ ವಿಲ್ ಬಿ ನಥಿಂಗ್ ಬಟ್ ದಿಸ್ ಎಂಟೈರ್ ಆ್ಯಂಗಲ್ ಮೈನಸ್ ದಿಸ್ ಆ್ಯಂಗಲ್. ಗೊತ್ತಾಗ್ತಿದೆಯಲ್ಲ? ಸೊ ದಟ್ ವಿಲ್ ಬಿ ಮೈ ಟೀಟಾ. ಸೊ ಕನ್ಸಿಡರ್ ದಿಸ್ ಪಾಯಿಂಟ್. ಸೊ ನಿಮ್ಮ ರೆಫರೆನ್ಸ್ಗೆ ಡಯಾಗ್ರಾಮ್ನ ಮೇಲೆ ಇಟ್ಕೊಂಡಿದ್ದೀನಿ. ದೇರ್ ಫೋರ್ ನಾನು ಏನಂತ ಬರ್ಕೊಳ್ತೀನಿ, ದೇರ್ ಫೋರ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಟೀಟಾ ವಿಲ್ ಬಿ ನಥಿಂಗ್ ಬಟ್ ಆಲ್ಫಾ 2 ಮೈನಸ್ ಆಲ್ಫಾ 1. ಓಕೆ, ಇದರ ಜೊತೆ ಆಲ್ಫಾ 1 ಮತ್ತು ಆಲ್ಫಾ 2 ಇವೆರಡು 90 ಡಿಗ್ರೀಸ್ಗೆ ಈಕ್ವಲ್ ಅಲ್ಲ. ಬಿಕಾಸ್ ಎರಡು ಯಾವುದ್ರಲ್ಲಾದರೂ ಒಂದಾದರೂ 90 ಡಿಗ್ರೀಸ್ ಆಗಿದ್ರೆ ಸ್ಲೋಪ್ ಬರೋದಿಲ್ಲ, ನಮಗೆ ನಾಟ್ ಡಿಫೈನ್ಡ್ ಆಗುತ್ತೆ. ನೆನಪಿದೆಯಲ್ಲ? ಇಫ್ ದ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್ ದೆನ್ ದ ಸ್ಲೋಪ್ ವಿಲ್ ಬಿ ಇನ್ಫಿನಿಟಿ. ಸೊ ದಟ್ ಈಸ್ ವೈ ಎರಡು ಆ್ಯಂಗಲು ಆಲ್ಫಾ 1 ಮತ್ತು ಆಲ್ಫಾ 2 ಎರಡೂ ಮೇಕ್ ಶ್ಯೂರ್ ದಟ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರೀಸ್. ಓಕೆನಾ? ಇಷ್ಟು ಗೊತ್ತಾದರೆ ನೀವು ಆರಾಮಾಗಿ ಡೆರಿವೇಷನ್ನ ಕಂಡುಹಿಡಿಬೋದು. ದೇರ್ ಫೋರ್ ಲೆಟ್ ಮೀ ಫೈಂಡ್ ಔಟ್ ಫಸ್ಟ್ ಟ್ಯಾನ್ ಟೀಟಾ. ಓಕೆ, ನಾನು ಟ್ಯಾನ್ ಟೀಟಾ ಕಂಡುಹಿಡಿತಾ ಇದ್ದೀನಿ. ವಾಟ್ ಈಸ್ ಟ್ಯಾನ್ ಟೀಟಾ? ಟ್ಯಾನ್ ಟೀಟಾ ಈಸ್ ನಥಿಂಗ್ ಬಟ್ ಟ್ಯಾನ್ ಆಫ್ ಟೀಟಾ ಅಂದರೆ ಏನು, ಈಗ ತಾನೇ ಹೇಳಿದೆ, ಆಲ್ಫಾ 2 ಮೈನಸ್ ಆಲ್ಫಾ 1 ಅಂತ.
ಓಕೆ, ಈಗ ದಿಸ್ ಲುಕ್ಸ್ ಲೈಕ್ ಮೈ ಫಾರ್ಮುಲಾ ಟ್ಯಾನ್ ಆಫ್ ಎ ಮೈನಸ್ ಬಿ. ಓಕೆ, ನಿಮ್ಗೆ ಆಲ್ರೆಡಿ ಟ್ರಿಗ್ನೋಮೆಟ್ರಿಯಲ್ ಫಾರ್ಮುಲಾ ನೋಡಿದ್ದೀರಾ. ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ. ಸೊ ಎ ಜಾಗದಲ್ಲಿ ಆಲ್ಫಾ ಇದೆ, ಸೊ ಟ್ಯಾನ್ ಆಲ್ಫಾ 1 ಮೈನಸ್ ಟ್ಯಾನ್ ಆಲ್ಫಾ 2 ಹೋಲ್ ಡಿವೈಡೆಡ್ ಬೈ ಓಕೆ 1 ಪ್ಲಸ್ ಟ್ಯಾನ್ ಆಫ್ ಆಲ್ಫಾ 1 ಇಂಟು ಟ್ಯಾನ್ ಆಫ್ ಆಲ್ಫಾ 2. ಗೊತ್ತಾಗ್ತಿದೆಯಾ? ಐ ಯೂಸ್ ದ ಫಾರ್ಮುಲಾ ಯಾವುದು ಹೇಳಿ? ಎಸ್, ಇದು ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಇಕ್ವಲ್ ಟು ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ಈಗ ಟ್ಯಾನ್ ಆಲ್ಫಾ 1 ಅಂದರೆ ಏನು? ನಾನು ಆಲ್ರೆಡಿ ಇಕ್ವೇಷನ್ 1ಅಲ್ಲಿ ಕನ್ಸಿಡರ್ ಮಾಡಿದ್ದೆ. ಟ್ಯಾನ್ ಆಲ್ಫಾ 1 ಇಸ್ ನಥಿಂಗ್ ಬಟ್ m1 ಅಂತ. ಓಕೆ, ಮೈನಸ್ ಸಿಮಿಲರ್ಲಿ ಟ್ಯಾನ್ ಆಲ್ಫಾ 2 ವಿಡ್ ಬಿ m2 ಡಿವೈಡೆಡ್ ಬೈ 1 ಪ್ಲಸ್ tan alpha 1 means m1 into tan alpha 2 means m2. ಸೊ ಇದು ಹೇಗೆ ಬಂತು? ಬೈ ಯೂಸಿಂಗ್ ಇಕ್ವೇಷನ್ 1 and 2. ಸೊ ಇಷ್ಟು ಬರ್ದಾದ್ಮೇಲೆ ನಮಗೆ ಈ ಫಸ್ಟ್ ಶೀಟ್ನ ಅವಶ್ಯಕತೆ ಇಲ್ಲ. ಲೆಟ್ಸ್ ತೆಗೆದು ಬಿಡೋಣ. ಓಕೆ, ಸೊ ಐ ಹ್ಯಾವ್ ದೇರ್ ಫೋರ್, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೇನ್ ಫಾರ್ಮುಲಾ. ಏನಂತ? ದೇರ್ ಫೋರ್ ಟ್ಯಾನ್ ಟೀಟಾ ಇಸ್ ನಥಿಂಗ್ ಬಟ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಓಕೆ, ಇಲ್ಲೊಂದು ಕಂಡೀಷನ್ ಇದೆ. ಏನಂತ? ಡೆಫಿನೆಟ್ಲಿ 1 ಪ್ಲಸ್ m1 ಇಂಟು m2 ಓಕೆ ಈಸ್ ನಾಟ್ ಈಕ್ವಲ್ ಟು 0. ಇದು 0 ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಬಿಕಾಸ್ m1 ಇಂಟು m2 ಕೆನಾಟ್ ಬಿ ಈಕ್ವಲ್ ಟು -1. ನಾವು ಆಲ್ರೆಡಿ ತಗೊಂಡಿರೋ ಕಂಡೀಷನ್ನೇ ಹಾಗೆ. ಎರಡೂ 90 ಡಿಗ್ರಿ ಇಲ್ಲದೇ ಇದ್ಮೇಲೆ ಅವೆರಡು ಪರ್ಪೆಂಡಿಕ್ಯುಲರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇಫ್ m1 ಇಂಟು m2 ಇಸ್ ನಾಟ್ ಈಕ್ವಲ್ ಟು -1 ದೆನ್ ದಿಸ್ ವಿಲ್ ಡೆಫಿನೆಟ್ಲಿ ನಾಟ್ ಬಿ ಈಕ್ವಲ್ ಟು 0. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಈ ಥರ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬರೆದಾಗ ಡಿನಾಮಿನೇಟರ್ ಶುಡ್ ನೆವರ್ ಬಿ ಈಕ್ವಲ್ ಟು 0, ಅದರ್ವೈಸ್ ಇಟ್ ವುಡ್ ಬಿ ಇನ್ಫಿನಿಟಿ. ಓಕೆನಾ? ಸೊ ದಿಸ್ ಇಸ್ ದ ಮೇನ್ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಈಗ ಆ್ಯಕ್ಚುಲಿ ನನ್ನ ರೆಫರೆನ್ಸ್ಗೆ ಟೀಟಾನ ಅಕ್ಯೂಟ್ ಅಂತ ತಗೊಂಡೆ, ಬಟ್ ಹೂ ನೋಸ್. ಓಕೆ, ಬೇರೆಯವ್ರು ಆರ್ಗ್ಯೂ ಮಾಡ್ಬೋದು, ಸರ್ ಪೈ ಮೇ ಬಿ ಅಕ್ಯೂಟ್ ಅಂತ. ಓಕೆ, ಸೊ ಆವಾಗ ಏನು ಮಾಡ್ತೀವಿ? ಲೆಟ್ ಅಸ್ ಆಲ್ಸೋ ಫೈಂಡ್ ಔಟ್ ವಾಟ್ ಈಸ್ ಟ್ಯಾನ್ ಪೈ. ಓಕೆ, ಸೊ ದೇರ್ ಫೋರ್ ಟ್ಯಾನ್ ಪೈ ಕೂಡ ಕಂಡುಹಿಡಿದು ಹಿಡಿಯೋಣ. ಏನಂತ? ಟ್ಯಾನ್ ಪೈ ವಿಲ್ ಬಿ ನಥಿಂಗ್ ಬಟ್ ಟ್ಯಾನ್ ಆಫ್, ನೆನಪಿರಲಿ ಪೈ ಅಂದರೆ ಏನು? ನೀವು ಬೇಕಂದರೆ ಇದನ್ನು ಈಕ್ವೇಷನ್ 3 ಅಂತ ತಗೊಂಡಿರ್ರಿ ರೆಫರೆನ್ಸ್ಗ. ಓಕೆ, ಸೊ ಅಕಾರ್ಡಿಂಗ್ ಟು ಈಕ್ವೇಷನ್ 3 ಐ ಕ್ಯಾನ್ ರೈಟ್ ಟ್ಯಾನ್ ಆ್ಯಸ್ 180 ಡಿಗ್ರಿ ಮೈನಸ್ ಟೀಟಾ ಅಂತ. ಓಕೆ, pi is nothing but 180 minus theta. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಫರ್ದರ್ ನೆನ್ಪಿಟ್ಕೊಳ್ಳಿ, ಈಗ ನಾವು ಅಲೈಡ್ ಆ್ಯಂಗಲ್ಸ್ ಯೂಸ್ ಮಾಡ್ತೀವಿ. 180 ಮೈನಸ್ ಟೀಟಾ, 180 ಪ್ಲಸ್ ಟೀಟಾ ಎಲ್ಲ ನೆನಪಿದೆಯಲ್ಲ. ಸೊ 180 ಮೈನಸ್ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ವಿಲ್ ಬಿ ನೆಗೆಟಿವ್ ಆ್ಯಂಡ್ ಟ್ಯಾನ್ ವಿಲ್ ಬಿ ಟ್ಯಾನ್ ಇಟ್ ಸೆಲ್ಫ್ because the reference line is 180. So tan of 180 minus theta will be minus tan theta. Idu directly I am using from allied angles. Okay ra? Okay, so this is nothing but ನೆನಪಿರಲಿ ಮೈನಸ್ ಆಫ್, ನಮ್ಗೆ ಆಲ್ರೆಡಿ ಟ್ಯಾನ್ ಟೀಟಾ ಇಲ್ಲಿ ವ್ಯಾಲ್ಯೂ ಬಂದಿದೆ, ವಿಚ್ ವಿಲ್ ಬಿ ನಥಿಂಗ್ ಬಟ್ m1 ಮೈನಸ್ m2 ಡಿವೈಡೆಡ್ ಬೈ ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಸ್ಟೂಡೆಂಟ್ಸ್, ಸ್ಮಾಲ್ ಕರೆಕ್ಷನ್. ಆ್ಯಕ್ಚುಲಿ ನಾನು ಇಲ್ಲಿ ಫಸ್ಟು ಆಲ್ಫಾ 2 ತೊಗೊಳ್ಬೇಕಾಗಿತ್ತು. ಸೊ ಐ ಥಿಂಕ್ ನಿಮಗೆ ಹೀಗೆ ಡೌಟ್ ಬಂದಿತ್ತು ಹೇಗೆ ಬಂತು ಅಂತ. ಸೊ ಫಸ್ಟು ಆಲ್ಫಾ 2 ಬರುತ್ತೆ. ಸೊ ಟ್ಯಾನ್ ಆಲ್ಫಾ 2 ಮೈನಸ್ ಟ್ಯಾನ್ ಆಲ್ಫಾ 1 ಡಿವೈಡೆಡ್ ಬೈ 1 ಪ್ಲಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಸಮಸ್ಯೆ ಇಲ್ಲ. ಓಕೆ, ದಿಸ್ ವಿಲ್ ಆ್ಯಕ್ಚುಲಿ ಬಿ m2 ಮೈನಸ್ m1. ಕರೆಕ್ಷನ್ ಮಾಡ್ಕೊಳ್ಳಿ, ಸಾರಿ. ಓಕೆ, ಸೊ ಇಲ್ಲೇನು ಚೇಂಜ್ ಆಗೋದಿಲ್ಲ ಬಿಕಾಸ್ ಮಲ್ಟಿಪ್ಲೈ ಮಾಡಿದಾಗ ಟ್ಯಾನ್ ಆಲ್ಫಾ 2 ಇಂಟು ಟ್ಯಾನ್ ಆಲ್ಫಾ 1 ಇಸ್ ಸೇಮ್ ಆಸ್ tan alpha in 1 into tan alpha 2. So m2 minus m1 divided by 1 plus m1 into m2 or m2 into m1. Both are actually one and the same. So therefore tan theta will be m2 minus m1 divided by 1 plus m1 into m2. Similarly tan pi ತಗೊಂಡಾಗ tan of 180 minus theta ಆಗುತ್ತೆ, that is negative tan theta ಆಗುತ್ತೆ. ಹೇಗೆ ಬಂತು ಅಂತ ನೋಡಿದ್ದೀವಿ. Therefore tan theta ಗೆ ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. tan pi will be minus of m2 minus m1 divided by 1 plus m1 ಇಂಟು m2 ಆರ್ m2 ಇಂಟು m1. ಗೊತ್ತಾಗ್ತಿದೆಯಲ್ಲ? ಎಲ್ಲಿಂದ ಬಂತಿದ್ದು? ಟ್ಯಾನ್ ಟೀಟಾಗೆ ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ದೇರ್ ಫೋರ್ ನಾವೇನು ಬರಿಬೋದು? ಟ್ಯಾನ್ ಪೈ ಬರಿಬೋದು. ಟ್ಯಾನ್ ಆಫ್ ಪೈ ವಿಲ್ ಬಿ ನೆಗೆಟಿವ್ ಆಫ್ m2 ಮೈನಸ್ m1, negative of m2 minus m1 divided by 1 plus m1 into m2. Okay, so let us frame this one also.
ಸೊ ಇಲ್ಲೂ ಸೇಮ್ ಕಂಡೀಷನ್ ಬರಿತೀನಿ, ಆ್ಯಸ್ 1 ಪ್ಲಸ್ m1 ಇಂಟು m2 ಈಸ್ ನಾಟ್ ಈಕ್ವಲ್ ಟು 0. ಖಂಡಿತವಾಗ್ಲೂ ದಿಸ್ ಡಿನಾಮಿನೇಟರ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಈಗ ಎರಡು ಕೇಸ್ ಸಿಕ್ತು. ಏನಂತ, ಇನ್ ಒನ್ ಟೈಮ್ ಐ ಹ್ಯಾವ್ ದಿಸ್ ಥೀಟಾ ವ್ಯಾಲ್ಯೂ ಈಸ್ ಪಾಸಿಟಿವ್, ದಿ ಅದರ್ ಟೈಮ್ ದ ಥೀಟಾ ವ್ಯಾಲ್ಯೂ ಈಸ್ ನೆಗೆಟಿವ್. ಓಕೆ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಓಕೆ, ಆ್ಯಕ್ಚುಲಿ ಇಲ್ಲಿಗೆ ಡಿರೈವೇಷನ್ ಮುಗೀತು. ಓಕೆ, ಬಟ್ ಸ್ವಲ್ಪ ನಾವು ಅನಲೈಸೇಷನ್ ಪಾರ್ಟ್ನ ಬಿಟ್ಟಿದ್ದೀವಿ, ಅದನ್ನು ಮಾಡಿ ನಾವು ಫೈನಲ್ ಕನ್ಕ್ಲೂಷನ್ನ ಕೊಡ್ಬೋದು. ಓಕೆ, ಸೊ ಈಗ ಐ ಹ್ಯಾವ್ ಟೂ ಕೇಸಸ್. ಒನ್, ಡಿಪೆಂಡಿಂಗ್ ಅಪಾನ್ ದಿಸ್ m1 m2 ಅಥವಾ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2, ಈ ವ್ಯಾಲ್ಯೂ ಮೇಲೆ ದಿಸ್ ವಿಲ್ ಡಿಪೆಂಡ್. ಓಕೆ, ಇಫ್ ದಿಸ್ ಎಂಟೈರ್ ಥಿಂಗ್ ಈಸ್ ಪಾಸಿಟಿವ್, ಈ ಪೂರ್ತಿ ಪಾಸಿಟಿವ್ ಇದ್ದರೆ ಟ್ಯಾನ್ ಥೀಟಾ ಪಾಸಿಟಿವ್ ಆಗುತ್ತೆ. ಕರೆಕ್ಟಾ? ಟ್ಯಾನ್ ಥೀಟಾ ಪಾಸಿಟಿವ್ ಆಯಿತು ಅಂದರೆ ಟ್ಯಾನ್ ಪೈ ನೆಗೆಟಿವ್ ಆಗುತ್ತೆ. ಆಬ್ವಿಯಸ್ ಅಲ್ವಾ? ಇದು ಪಾಸಿಟಿವ್ ಇದ್ದರೆ ಇದು ನೆಗೆಟಿವ್ ಆಗುತ್ತೆ. ಅಥವಾ ದಿಸ್ ಟರ್ಮ್ ನೆಗೆಟಿವ್ ಆದರೆ ಟ್ಯಾನ್ ಥೀಟಾ ನೆಗೆಟಿವ್ ಆಗುತ್ತೆ. ದಟ್ ಮೀನ್ಸ್ ಟ್ಯಾನ್ ಪೈ ವಿಲ್ ಬಿ ಪಾಸಿಟಿವ್. ಓಕೆ, ಕನ್ಫ್ಯೂಸ್ ಆಯಿತಾ? ಸ್ಟೇಟ್ಮೆಂಟಲ್ಲಿ ಬರಿತೀನಿ ನೋಡಿ, ಆಗ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಪ್ಲೀಸ್ ನೋಟ್ ದಿಸ್ ಡೌನ್ ಡಿಯರ್ ಸ್ಟೂಡೆಂಟ್ಸ್. ಈ ದಿಸ್ ಟ್ಯಾನ್ ಥೀಟಾ ಆ್ಯಂಡ್ ಟ್ಯಾನ್ ಪೈ ವ್ಯಾಲ್ಯೂ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವಾಗ ಆಗುತ್ತೆ ಅನ್ನೋದು ಈ m2 ಮೈನಸ್ m1 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2, ಓಕೆ, ಈ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಏನಂತ ಬರಿತೀವಿ, ಇಫ್ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2, ಈ ಕ್ವಾಂಟಿಟಿ ಅನ್ನೋದು ಪಾಸಿಟಿವ್ ಆದರೆ ಆಟೋಮ್ಯಾಟಿಕಲಿ ಟ್ಯಾನ್ ಥೀಟಾ ವಿಲ್ ಬಿ ಪಾಸಿಟಿವ್. ಕರೆಕ್ಟ್ ಅಲ್ವಾ? ಓಕೆ, ಸೊ ಟ್ಯಾನ್ ಥೀಟಾ ಪಾಸಿಟಿವ್ ಆಯ್ತಂದರೆ ದಟ್ ಮೀನ್ಸ್ ಟ್ಯಾನ್ ಪೈ ವಿಲ್ ಬಿ ನೆಗೆಟಿವ್ ಅಲ್ವಾ? ಇದು ಪಾಸಿಟಿವ್ ಆಯ್ತಂದರೆ ನೆಗೆಟಿವ್ ಆಫ್ ದಿ ಪಾಸಿಟಿವ್ ವಿಲ್ ಬಿ ಟ್ಯಾನ್ ಪೈ ವಿಲ್ ಬಿ ನೆಗೆಟಿವ್. ಇದರ ಅರ್ಥ ಏನು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಈ ಕೇಸಲ್ಲಿ ಥೀಟಾ ವಿಲ್ ಬಿ ಅಕ್ಯೂಟ್ ಆ್ಯಂಡ್ ಪೈ ವಿಲ್ ಬಿ ಅಬ್ಟ್ಯೂಸ್. ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇದು. ಯಾವಾಗ ಇಫ್ ಟ್ಯಾನ್ ಥೀಟಾ ಪಾಸಿಟಿವ್ ಆದಾಗ ಅದರ ಅರ್ಥ ಥೀಟಾ ಈಸ್ ಅಕ್ಯೂಟ್ ಆ್ಯಂಡ್ ಪೈ ಈಸ್ ಅಬ್ಟ್ಯೂಸ್. ಗೊತ್ತಾಗ್ತಿದೆಯಲ್ಲ? ಓಕೆ, ಬಿಕಾಸ್ ವಿ ನೋ ದಟ್ ಅಕ್ಯೂಟ್ ಅಂದ ತಕ್ಷಣ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ವಿಲ್ ಬಿ ಪಾಸಿಟಿವ್. ಅರ್ಥ ಆಗ್ತಿದೆಯಲ್ಲ? ಸೊ ದಟ್ ಮೀನ್ಸ್ ಥೀಟಾ ವಿಲ್ ಬಿ ಅಕ್ಯೂಟ್ ಅಂತ. ಓಕೆ, ಅದೇ ಅಬ್ಟ್ಯೂಸ್ ಹೋಯಿತು ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ನೆಗೆಟಿವ್ ಇರುತ್ತೆ. ದಿಸ್ ಈಸ್ ದ ರೀಸನ್. ಓಕೆ, ಈಗ ಫಸ್ಟ್ ಕಂಡೀಷನ್ ಏನು ತಗೊಂಡೆ, ಇದು ಪಾಸಿಟಿವ್ ಆದರೆ. ಇನ್ ಕೇಸ್ ಇದು ನೆಗೆಟಿವ್ ಆದರೆ ಏನಾಗುತ್ತೆ, ಇಟ್ ವಿಲ್ ಬಿ ರಿವರ್ಸ್ಡ್. ಏನಂತ, ಟ್ಯಾನ್ ಥೀಟಾ ನೆಗೆಟಿವ್ ಆಗುತ್ತೆ, ಟ್ಯಾನ್ ಪೈ ಪಾಸಿಟಿವ್ ಆಗುತ್ತೆ. ಸೊ ದಿಸ್ ವಿಲ್ ರಿವರ್ಸ್. ಏನಂದರೆ ಥೀಟಾ ಅಬ್ಟ್ಯೂಸ್ ಆಗುತ್ತೆ, ಪೈ ಅಕ್ಯೂಟ್ ಆಗುತ್ತೆ. ಓಕೆ, ಸೊ ಈ ಕಂಡೀಷನ್ ಬರೀತೀನಿ ನೋಡ್ಕೊಳ್ಳಿ. ದಿಸ್ ಆಲ್ಸೋ ಯು ಹ್ಯಾವ್ ಟು ನೋಟ್ ಇಟ್ ಡೌನ್. ಸೊ ನಾನು ಹೇಳಿದ ಕಂಡೀಷನು ಇದು, ಇಫ್ m2 ಮೈನಸ್ m1 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2 ಈಸ್ ನೆಗೆಟಿವ್, automatically tan theta will be negative. If tan theta is negative, then tan pi will be positive. ಯಾಕೆಂದರೆ ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ಆ್ಯಂಗಲ್ ಪಾಸಿಟಿವ್ ಬರುತ್ತೋ, ಟ್ಯಾನ್ ಜೊತೆ ಯಾವ ಆ್ಯಂಗಲ್ ಪಾಸಿಟಿವ್ ಬರುತ್ತೋ ಅದು ಅಕ್ಯೂಟ್ ಆಗಿರುತ್ತೆ. ಇಲ್ಲಿ ಟ್ಯಾನ್ ಪೈ ಪಾಸಿಟಿವ್ ಬರೋದ್ರಿಂದ ಪೈ ವಿಲ್ ಬಿ ಅಕ್ಯೂಟ್ ಆ್ಯಂಡ್ ಥೀಟಾ ವಿಲ್ ಬಿ ಅಬ್ಟ್ಯೂಸ್. ಐ ಟೋಲ್ಡ್ ಯು ದ ರೀಸನ್, ಬಿಕಾಸ್ ಅಕ್ಯೂಟ್ ಇನ್ ದ ಸೆನ್ಸ್ ಫಸ್ಟ್ ಕ್ವಾಡ್ರೆಂಟ್ ಟ್ಯಾನ್ ಇಸ್ ಆಲ್ವೇಸ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಬ್ಟ್ಯೂಸ್ ಅಂದ ತಕ್ಷಣ ಯೂಶಲಿ ಸೆಕೆಂಡ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ನೆಗೆಟಿವ್ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ದಟ್ ಇನ್ ದಿಸ್ ಕೇಸ್ ಥೀಟಾ ಈಸ್ ಅಕ್ಯೂಟ್, ಬಟ್ ಇನ್ ದ ಸೆಕೆಂಡ್ ಕೇಸ್ ಪೈ ಈಸ್ ಅಕ್ಯೂಟ್, ಥೀಟಾ ಅಬ್ಟ್ಯೂಸ್ ಆಗಿರುತ್ತೆ. ಸೊ ಈ ಎರಡು ಕೇಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ವಿ ಟೇಕ್ ದಿ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಆ್ಯಸ್ ಮಾಡ್ಯುಲಸ್ ಆಫ್ m2 ಮೈನಸ್ m1. ಗೊತ್ತಾಗ್ತಿದೆಯಲ್ಲ? ಸೊ ಹಿಯರ್ ಕಮ್ಸ್ ದ ಫೈನಲ್ ಕನ್ಕ್ಲೂಷನ್. ಹೆನ್ಸ್ ದಿ ಅಕ್ಯೂಟ್ ಆ್ಯಂಗಲ್, ಯೂಶಲಿ ಥೀಟಾನ ಅಕ್ಯೂಟ್ ಆ್ಯಂಗಲ್ ಅಂತ ತಗೊಳ್ಳೋಣ, ಬಿಟ್ವೀನ್ ದ ಟೂ ಲೈನ್ಸ್ L1 and L2 with slopes m1 and m2 respectively is given by. ಸೊ ಟ್ಯಾನ್ ಆಫ್ ದಿ ಆ್ಯಂಗಲ್ ಫಾರ್ಮುಲಾ ಈ ಥರ ಬರ್ಕೊಳ್ತೀವಿ. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸೇಮ್ ಫಾರ್ಮುಲಾ ಬಟ್ ವಿತ್ ಮಾಡ್ಯುಲಸ್ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಜೊತೆಗೆ ಕಂಡೀಷನ್ ಗೊತ್ತು, ಆ್ಯಸ್ m1 ಇಂಟು m2 ಕೆನಾಟ್ ಬಿ ಮೈನಸ್ 1. ದಟ್ ಮೀನ್ಸ್ ಎರಡು ಈ ಥರ ಆದರೂ ಬರಿಬೋದು, ಆರ್ 1 ಪ್ಲಸ್ m1 ಇಂಟು m2 ಕೆನಾಟ್ ಬಿ 0. ಓಕೆ, ದಿಸ್ ಇಸ್ ದ ಮೇನ್ ಫಾರ್ಮುಲಾ. ಸೊ ನೆನ್ಪಿಟ್ಕೊಳ್ಳಿ, ಏನು ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಕಂಡುಹಿಡಬೇಕಂದ್ರೆ ಟೇಕ್ ದಿ ಮಾಡ್ಯುಲಸ್ ಆಫ್ ಟ್ಯಾನ್. ಓಕೆ, ಗೊತ್ತಾಗ್ತಿದೆಯಲ್ಲ? ಸೊ ಲೆಟ್ ಅಸ್ ಫ್ರೇಮ್ ದಿಸ್. ಇದು ಮೇನ್ ಫಾರ್ಮುಲಾ ಆಗಿರೋದ್ರಿಂದ ಇದನ್ನು ಫ್ರೇಮ್ ಅಪ್ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆರ್ ನಿಮ್ಗೆ ಇನ್ನೊಂದು ನೆನಪಿಡಬೇಕು ಏನು ಅಂತಂದರೆ, ಇದು ಮಾಡ್ಯುಲಸ್ ಆಗಿರೋದ್ರಿಂದ ದ ಸೇಮ್ ಫಾರ್ಮುಲಾ ಕೆನ್ ಆಲ್ಸೋ ಬಿ ರಿಟನ್ ಆ್ಯಸ್ tan theta is equal to modulus of m1 minus m2
ಡಿವೈಡೆಡ್ ಬೈ 1 ಪ್ಲಸ್ M1 ಇಂಟು M2. ಇಲ್ಲಿ ಖಂಡಿತವಾಗ್ಲೂ ನಾನು ಮಿಸ್ಟೇಕ್ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ಬರೀತಾ ಇದ್ದೀನಿ. ಯಾಕೆ ಅಂತಂದರೆ ಮಾಡ್ಯುಲಸ್ ತಗೊಳ್ತಾ ಇರೋದ್ರಿಂದ M2 ಮೈನಸ್ M1 ಆದರೂ ತೊಗೊಳ್ಳಿ, M1 ಮೈನಸ್ M2 ಆದರೂ ತೊಗೊಳ್ಳಿ, ನೆಗೆಟಿವ್ ಅಥವಾ ಪಾಸಿಟಿವ್ ಬಂದರೆ ಮಾಡ್ಯುಲಸ್ ವಿಲ್ ಟೇಕ್ ಕೇರ್. ಓಕೆ, ಸೊ ಯೂಶಲಿ ಇದು ಕೂಡ ಒಂದು ಫಾರ್ಮುಲಾನೇ, ಅರ್ಥವಾಗ್ತಿಲ್ಲ. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್, ಬಟ್ ಆ್ಯಸ್ ಅ ರೆಫರೆನ್ಸ್ ನಾವು ಯೂಶಲಿ ಈ ಫಾರ್ಮುಲಾ ತೊಗೊಳ್ತೀವಿ. ಒಂದು ವೇಳೆ ನೀವು ಫಾರ್ಮುಲಾ ಈ ಥರ ತೊಗೊಂಡ್ರೂ ತಪ್ಪೇನೂ ಆಗೋದೇ ಇಲ್ಲ. ಖಂಡಿತವಾಗ್ಲೂ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ವಿಲ್ ಬಿ ಸೇಮ್ ಬರುತ್ತೆ, ಬಿಕಾಸ್ ದಿ ನೆಗೆಟಿವ್ ಸೈನ್ ಆರ್ ಪಾಸಿಟಿವ್ ಸೈನ್ ವಿಲ್ ಬಿ ಟೇಕನ್ ಕೇರ್ ಬೈ ದಿ ಮಾಡ್ಯುಲಸ್ ಸೈನ್. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನು ಬೇಕಿದ್ರೆ ಫ್ರೇಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ನಮ್ಮ ಡೆರಿವೇಷನ್ ಮುಗೀತು. ಏನಂತ? ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್, ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್, ವಿಚ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ M2 ಮೈನಸ್ M1 ಡಿವೈಡೆಡ್ ಬೈ 1 ಪ್ಲಸ್ M1 ಇಂಟು M2. ನಿಮ್ಮ ಡೆರಿವೇಷನ್ ನಾನು ಬಿಗಿನಿಂಗಲ್ಲಿ ಡೆರಿವೇಷನ್ ಜೊತೆ ಒಂದು ಕ್ವೆಶ್ಚನ್ ಕೊಟ್ಟಿದ್ದೆ. ಯೂಶಲಿ ಡಿಯರ್ ಸ್ಟೂಡೆಂಟ್ಸ್, ಇದು ಸ್ವಲ್ಪ ಡಿರೈವೇಷನ್ ದೊಡ್ಡದಿರೋದ್ರಿಂದ ಬರೀ ಡಿರೈವೇಷನ್ಗೆ 5 ಮಾರ್ಕ್ಸ್ ಇರುತ್ತೆ. ಓಕೆ, ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಇನ್ ಕೇಸ್ ಪ್ರಾಬ್ಲಮ್ ಕೊಟ್ಟರೆ ನೀವು ಪ್ರಾಬ್ಲಮ್ ವರ್ಕ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ವಿಲ್ ಕ್ಯಾರಿ 1 ಮಾರ್ಕ್. ಓಕೆ, ಬಟ್ ದಿಸ್ ಕ್ವೆಶ್ಚನ್ ಸ್ವಲ್ಪ ಲೆಂತಿ ಇದೆ. ಐ ಡೌಟ್ ವೆದರ್ ದಿಸ್ ಕ್ವೆಶ್ಚನ್ ವಿಲ್ ಬಿ ಆಸ್ಕ್ಡ್ ವಿತ್ ಡಿರೈವೇಷನ್. ಬರೀ ಡಿರೈವೇಷನ್ಗೆ 5 ಮಾರ್ಕ್ಸ್ ಕೊಡ್ತಾನೆ. ಓಕೆ, ಮೆನಿ ಟೈಮ್ಸ್ ಹಿ ಹಸ್ ಆಸ್ಕ್ಡ್ ಡಿರೈವೇಷನ್ ಡೈರೆಕ್ಟ್ಲಿ ಫಾರ್ 5 ಮಾರ್ಕ್ಸ್. ಬಟ್ ಇನ್ ಕೇಸ್ ಇದಕ್ಕೆ ಆನ್ಸರ್ ಬೇಕು ಅಂತಂದರೆ ನಿಮಗೆ ಬೇಜಾರು ಮಾಡಿ ಕಳಿಸೋದಿಲ್ಲ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶ್ಚನ್ ನೌ. ಓಕೆನಾ? ಸೊ ನಾವು ಆಲ್ರೆಡಿ ಡಿರೈವೇಷನ್ ಮಾಡಿದ್ದೀವಿ. ಆ್ಯಂಡ್ ಹೆನ್ಸ್ ಫೈಂಡ್ ದಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಸೊ ಈ ಎರಡು ಲೈನ್ನ ನಡುವಿರುವಂಥ ಅಕ್ಯೂಟ್ ಆ್ಯಂಗಲ್ ಕಂಡುಹಿಡಿಯೋಣ. ಓಕೆ, ಸೊ ಫಸ್ಟ್ ಕನ್ಸಿಡರ್ 2 ಲೈನ್ಸ್. ಸೊ ಕೊಟ್ಟಿರುವಂಥ ಕ್ವೆಶ್ಚನಿಂದ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ನಾನು ಬರ್ಕೊಂಡಿದ್ದೀನಿ. ಓಕೆನಾ? ಸೊ ಮುಂದೇನಾಗುತ್ತೆ ನೋಡೋಣ. ಈಗ ನನಗೇನು ಬೇಕಿದೆ ಅಂದರೆ ಈ ಎರಡು ಲೈನ್ನ ಸ್ಲೋಪ್ M1 ಮತ್ತು M2 ಗೊತ್ತಿರಬೇಕು. ಓಕೆ, M1 ಮತ್ತು M2 ಕಂಡುಹಿಡಿಯೋಕ್ಕೆ ನಾನು ಎರಡೂ ಲೈನ್ನ y ಈಸ್ ಈಕ್ವಲ್ ಟು mx ಪ್ಲಸ್ c, ನಿಮ್ಗೆ ನೆನಪಿರಬೇಕು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ M1 ಮತ್ತು M2 ಅನ್ನೋದನ್ನು ಕಂಡುಹಿಡಿತೀನಿ. ಓಕೆ, ಸೊ ರಿಮೆಂಬರ್ ನಮ್ಮ ರೆಫರೆನ್ಸ್ಗೆ ಐ ಹ್ಯಾವ್ ಟೇಕನ್ ದಿಸ್ ಆ್ಯಸ್ ಲೈನ್ L1 ಆ್ಯಂಡ್ ದಿಸ್ ಇಸ್ ಲೈನ್ L2. ಇಲ್ಲಿಂದ ಬರುವಂತಹ ಸ್ಲೋಪ್ನ M1 ಅಂತ ತೊಗೊಳ್ತೀವಿ, ಈ ಈಕ್ವೇಷನಿಂದ ಬರುವಂಥ ಸ್ಲೋಪ್ನ M2 ಅಂತ ತೊಗೊಳ್ತೀವಿ. ಓಕೆ, ಸೊ ಈಕ್ವೇಷನ್ 1 ಇಂಪ್ಲೈಸ್, ಈಕ್ವೇಷನ್ 1ಇಂದ ಏನು ಸಿಗುತ್ತೆ ನಮಗೆ y ಈಸ್ ಈಕ್ವಲ್ ಟು ಎಕ್ಸ್ನೇ ಆ ಕಡೆ ತೊಗೊಂಡೋಗೋಣ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಎಕ್ಸ್. ಈ -6 ಆ ಕಡೆ ಹೋದರೆ ಏನಾಗುತ್ತೆ +6 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇದನ್ನೇ ಯಾವ ಥರ ಬರಿಬೋದು -1 ಇಂಟು ಎಕ್ಸ್ +6 ಅಂತ ಬರಿಬೋದು. ಕರೆಕ್ಟಾ? ಐ ಕ್ಯಾನ್ ರೈಟ್ -x ಆ್ಯಸ್ -1 ಇಂಟು 6. ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಐ ವಿಲ್ ಗೆಟ್ ದ ಸ್ಲೋಪ್ ಆಫ್ ದಿ ಫಸ್ಟ್ ಇಕ್ವೇಷನ್. ದೇರ್ ಫೋರ್ ದ ಸ್ಲೋಪ್ ಆಫ್ ದಿ ಫಸ್ಟ್ ಇಕ್ವೇಷನ್ M1 ವಿಲ್ ಬಿ ಈಕ್ವಲ್ ಟು -1. ಗೊತ್ತಾಗ್ತಿದೆಯಾ? M1 ವಿಲ್ ಬಿ ಈಕ್ವಲ್ ಟು -1. ಓಕೆ, ಸಿಮಿಲರ್ಲಿ ಈಗ ಇನ್ನೊಂದು ಈಕ್ವೇಷನ್ 2 ಇಂಪ್ಲೈಸ್ y ಈಸ್ ಈಕ್ವಲ್ ಟು ಸೇಮ್ ಅದೇ ಥರ. ಐ ಕ್ಯಾನ್ ಸಿ ಯರ್ ಐ ಕ್ಯಾನ್ ರೈಟ್ y ಈಸ್ ಈಕ್ವಲ್ ಟು -x. ಈಗ 5 ಆ ಕಡೆ ಹೋದರೆ +5 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ -1 ಇಂಟು ಎಕ್ಸ್ +5 ಅಂತ ಬರೆಯುವುದು. ಕರೆಕ್ಟಾ? ಓಕೆ, ದೇರ್ ಫೋರ್ ಇಲ್ಲಿ ನಾವು ನೋಡ್ಬೋದು M2 ಕೂಡ ಈಕ್ವಲ್ ಟು -1. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಫರ್ದರ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ನೋಡಿದ್ರೇ ಗೊತ್ತಾಗ್ತದೆ. ಹಿಯರ್ ಏನು ದ ಮೇನ್ ಥಿಂಗ್ ಯು ಕ್ಯಾನ್ ಫೈಂಡ್ ಔಟ್ ಈಸ್ ಆ್ಯಕ್ಚುಲಿ ಫಾರ್ಮುಲಾ ನಾವು ಹಾಕಿ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆಯೇ ಇಲ್ಲ. ಹಿಯರ್ M1 ಈಸ್ ಈಕ್ವಲ್ ಟು M2. ವಾಟ್ ಈಸ್ ದ ಕಂಡೀಷನ್? ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ, ಇಫ್ ದ ಸ್ಲೋಪ್ಸ್ ಆರ್ ಈಕ್ವಲ್ ದಿಸ್ ಇಂಪ್ಲೈಸ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಆರ್ ಕೋಇನ್ಸೈಡಿಂಗ್. ಗೊತ್ತಾಗ್ತಿದೆಯಲ್ಲ? ಸೊ ಹಿಯರ್ M1 ಈಕ್ವಲ್ಸ್ M2 ಇಂಪ್ಲೈಸ್ L1 ಈಸ್ ಪ್ಯಾರಲಲ್ ಟು L2 ಆರ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಸೊ ನಾವೇನಂತ ಬರಿತೀವಿ? ದ ಟೂ ಲೈನ್ಸ್ L1 ಆ್ಯಂಡ್ L2 ಆರ್ ಪ್ಯಾರಲಲ್ ಅಂತ. ಓಕೆ, ಸೊ ಪ್ಯಾರಲಲ್ ಅಂತ ಬರೆದ ಮೇಲೆ ಏನು ಬರಿಬೋದು? ವೆರಿ ಸಿಂಪಲ್ ಕಂಡೀಷನ್. ದಿ ಆ್ಯಂಗಲ್ ಬಿಟ್ವೀನ್ ದ ಗಿವನ್ ಟೂ ಲೈನ್ಸ್ ಆರ್ ಐದರ್ 0 ಆರ್ 180 ಡಿಗ್ರೀಸ್. ನಮಗೆ ಗೊತ್ತಿದೆ tan 0 ಕೂಡ 0ನೇ, tan 180 ಕೂಡ 0ನೇ. ಓಕೆ, ಸೊ 180 ಅನ್ನೋದು ಅಕ್ಯೂಟ್ ಆ್ಯಂಗಲ್ ಆಗದೇ ಇರೋದ್ರಿಂದ ಡೆಫಿನೆಟ್ಲಿ ದಿ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಈಸ್ 0 ಡಿಗ್ರೀಸ್. ಗೊತ್ತಾಗ್ತಿದೆಯಲ್ಲ? ಯಾಕೆ ಹೇಳಿ? ಬಿಕಾಸ್ ದ ಲೈನ್ಸ್ ಆರ್ ಪ್ಯಾರಲಲ್. ಸೊ ಗೊತ್ತಾಯ್ತಲ್ಲ? ಸೊ ಹಿಯರ್ ಎಂಡ್ಸ್ ದಿ ಪ್ರಾಬ್ಲಮ್. ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ L1 ಆ್ಯಂಡ್ L2 ಈಸ್ 0. ಓಕೆ, ಆರ್ 180 ಡಿಗ್ರೀಸ್ ಅಂತ ಕೂಡ ಬರಿಬೋದು, ಬಟ್ ಅಕ್ಯೂಟ್ ಆ್ಯಂಗಲ್ ತಗೊಂಡಿರೋದ್ರಿಂದ ನಾವು 180 ತೊಗೊಳ್ಳೋದಿಲ್ಲ. ಓಕೆನಾ?
ಫೈನ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಮೇಲೆ ಯೂಶ್ವಲಿ ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಒಂದು ವೇಳೆ ಅವನು ಈ ಡೆರಿವೇಷನ್ ಕೇಳಿದೆ, ಬೇರೆ ಡೆರಿವೇಷನ್ ಈ ಚಾಪ್ಟರ್ಲಿ ಇನ್ನೂ 3-4 ಡೆರಿವೇಷನ್ಸ್ ಇದ್ದಾವೆ, ಆ ಡೆರಿವೇಷನ್ ಕೇಳಿದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಮೇಲೆ ಕಂಪಲ್ಸರಿ ಒಂದು ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯು. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಖಂಡಿತವಾಗ್ಲೂ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಮೇಕ್ ಶ್ಯೂರ್ ಯು ಲರ್ನ್ ದಿಸ್ ಡಿರೈವೇಷನ್ ಥರೋಲಿ, ಸೊ ದಟ್ ಎಕ್ಸಾಮಲ್ಲಿ ಕೊಟ್ಟರೆ 5 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಓಕೆನಾ? ನಾವು ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. God bless you all and bye.